ಹಲೋ ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ನಾನು ಡೇ 1 ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡ್ತೀನಿ ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡೋದಕ್ಕೆ. ಡೇ 1 ಪ್ರಾಕ್ಟೀಸಿನ ಹೆಸರು ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್. ಅಂದರೆ ನಿಮ್ಮ ಬ್ಲೆಸ್ಸಿಂಗ್ಸ್ ಅಂದರೆ ನಿಮ್ಮ ಹತ್ರ ಏನೇನು ಆಶೀರ್ವಾದಗಳಿದೆಯೋ ಅದನ್ನು ಎಣಿಸಿ ಅಂತ. ವೆನ್ ಐ ಸ್ಟಾರ್ಟೆಡ್ ಕೌಂಟಿಂಗ್ ಮೈ ಬ್ಲೆಸ್ಸಿಂಗ್, ಮೈ ಹೋಲ್ ಲೈಫ್ ಟರ್ನ್ಡ್ ಅರೌಂಡ್. ವಿಲ್ಲಿ ನೆಲ್ಸನ್, ಸಿಂಗರ್ ಸಾಂಗ್ ರೈಟರ್. ನೋಡಿ, ಸಿಂಗರ್ ಸಾಂಗ್ ರೈಟರ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಅವರು ಅವರ ಕೌಂಟ್ ಯುವರ್ ಬ್ಲೆಸ್ಸಿಂಗ್ ಅಂತ ಈ ಅಸೈನ್ಮೆಂಟ ಮಾಡೋದಕ್ಕೆ ಶುರು ಮಾಡಿದಾಗಿಂದ ಅವ್ರ ಲೈಫು ಬದಲಾಗ್ತಾ ಹೋಯ್ತಂತೆ. ಯು ವಿಲ್ ಹ್ಯಾವ್ ಹಿಯರ್ಡ್ ದ ಪೀಪಲ್ say to count your blessing, and when you think about the thing you are grateful for, that exactly what you are doing. But what you may not have realized is that counting your blessing is one of the most powerful practice you can ever do, and it will magically turn your whole life around. ಅಂದರೆ ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್ ಅಂದರೆ ನಿಮ್ಮ ಹತ್ರ ಏನಿದೆಯೋ, ನೀವು ಏನಕ್ಕೆ ಗ್ರೇಟ್ಫುಲ್ ಆಗಿದ್ದೀರೋ ಅದನ್ನು ನೀವು ಎಣಿಸ್ಕೊಳ್ತಾ ಬರೋದು, ಅದನ್ನು ನೀವು ಬರ್ಕೊಳ್ತಾ ಬರೋದು. ಇದು ಬಹಳ ಪವರ್ಫುಲ್ ಪ್ರಾಕ್ಟೀಸ್ ಅಂತೆ. ಇದನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ನಿಮ್ಮ ಲೈಫು ಟರ್ನ್ ಅರೌಂಡ್ ಆಗುತ್ತೆ. When you are grateful for the things you have, no matter how small they may be, you will see those things instantly increase. If you are grateful for the money you have, however little, you will see your money magically grow. If you are grateful for a relationship, even if it's not perfect, you will see it miraculously get even better. If you are grateful for the job that you have, even if it's not your dream job, things will begin to change so that you enjoy your dream job, and all kinds of the opportunities for your work will suddenly appear. ಅಂದರೆ ಇವ್ರು ಏನು ಹೇಳ್ತಾ ಇದ್ದಾರೆ ಆಥರ್ ಅಂದರೆ, ನೀವು ಯಾವುದೇ ಒಂದು ಥಿಂಗಿಗೋಸ್ಕರ ಗ್ರೇಟ್ಫುಲ್ ಆಗೋದಕ್ಕೆ ಶುರು ಆದಾಗ ಅದು ಮ್ಯಾಜಿಕಲಿ ನಿಮಗೆ ಗೊತ್ತಾಗ್ದಲೇ ಇನ್ಕ್ರೀಸ್ ಆಗ್ತಾ ಬರುತ್ತೆ, ಜಾಸ್ತಿ ಆಗ್ತಾ ಬರುತ್ತೆ. ಅದೊಂದು ಚೂರೇ ಇರ್ಬೋದು. ಅದು ಹೇಗೆ ಅಂದರೆ, ನೀವು ದುಡ್ಡಿಗೋಸ್ಕರ ಗ್ರೇಟ್ಫುಲ್ ಆದರೆ ನೀವು ನೋಡ್ತೀರ ನಿಮ್ಮ ಹತ್ರ ದುಡ್ಡು ಒಂಚೂರೇ ಆದರೂ ಸರಿ ಜಾಸ್ತಿ ಆಗ್ತಾ ಬರುತ್ತೆ. ಅದೇ ನೀವು ನಿಮ್ಮ ಹತ್ರ ಇರೋ ಸಂಬಂಧಗಳಿಗೆ ಗ್ರೇಟ್ಫುಲ್ ಆದರೆ ಅದು ಫುಲ್ ಪರ್ಫೆಕ್ಟಾಗಿಲ್ಲ ಅಂದ್ರೂ ಒಂಚೂರು ಬೆಟರ್ ಆಗೋದಕ್ಕೆ ಕಾಣಿಸುತ್ತೆ. ಆಮೇಲೆ ನೀವು ನಿಮ್ಮ ಜಾಬಿಗೋಸ್ಕರ ಗ್ರೇಟ್ಫುಲ್ ಆದರೆ ಈ ನಿಮ್ಮ ಡ್ರೀಮ್ ಜಾಬ್ ಇರದಲ್ಲೇ ಇದ್ದರೂ ಕೂಡ ಆವಾಗ ಕೂಡ ನೀವು ನಿಮ್ಮ ಜಾಬನ್ನು ಎಂಜಾಯ್ ಮಾಡೋ ಹಾಗೆ ಸಿಗುತ್ತೆ. ಸೊ ಆಲ್ ಕೈಂಡ್ ಆಫ್ ಆಪರ್ಚುನಿಟಿ ಫಾರ್ ಯುವರ್ ವರ್ಕ್ ವಿಲ್ ಸಡನ್ಲಿ ಅಪಿಯರ್. ಆಮೇಲೆ ನೀವು ಜಾಬಿಗೋಸ್ಕರ ನೀವು ಗ್ರೇಟ್ಫುಲ್ ಆದಾಗ ನಿಮಗೆ ಯಾವ ಥರ ಜಾಬ್ ಬೇಕೋ ಆ ಜಾಬಿಗೋಸ್ಕರ ಆಪರ್ಚುನಿಟೀಸ್ ಸಡನ್ನಾಗಿ ನಿಮ್ಮ ಹತ್ರ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. Flip side is that when we are not counting our blessings, we can fall into the trap of unintentionally counting the negative thing. We count negative thing when we talk about the thing we don't have. We count negative thing when we criticize or find faults with the other person. When we complain about the traffic, waiting in the line, delays, the government, not enough money, or the weather. When we count negative thing, they increases too. But on top of that, with every negative thing we count, we can cancel our blessings that were on their way. I have tried both, counting my blessing and counting negative thing, and I can assure you that counting your blessing is the only way to have abundance in your life. ಇಲ್ಲಿ ಆಥರ್ ಹೇಳ್ತಾ ಇದ್ದಾರೆ, ನೀವು ಕೌಂಟಿಂಗ್ ಅಂದರೆ ನಿಮ್ಮ ಹತ್ರ ಏನೇನಿದೆಯೋ ಅದಕ್ಕೋಸ್ಕರ ನೀವು ಬ್ಲೆಸ್ಸಿಂಗ್ ಆಗ್ದಲೇ ಇದ್ದರೆ ನೀವು ನಿಮಗೇ ಗೊತ್ತಾಗ್ದಲೇ ನೆಗೆಟಿವ್ ಫೀಲಿಂಗ್ಸಿಗೆ ಜಾರಿಬಿಡ್ತೀರಾ ಅಂತ. ನೀವು ನಿಮಗೇ ಗೊತ್ತಿಲ್ಲದಲೇ ನೆಗೆಟಿವ್ ಫೀಲಿಂಗ್ಸಲ್ಲಿ ಜಾರಿದಾಗ ಏನಾಗುತ್ತೆ ಅಂದರೆ, ನೀವು ಬಹಳ ನೆಗೆಟಿವ್ ಥಿಂಗ್ಸನ್ನೇ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ನೆಗೆಟಿವ್ ಪೀಪಲ್ಸೇ ನಿಮ್ಮ ಹತ್ರ ಬರುತ್ತೆ. ಆಮೇಲೆ ನೀವು ಬೇರೆಯವರಲ್ಲಿ ತಪ್ಪು ಹುಡ್ಕೋದಕ್ಕೆ ಶುರು ಮಾಡ್ತೀರಾ. ಆಮೇಲೆ ನೀವು ಟ್ರಾಫಿಕ್ ಮೇಲೆ ಕಂಪ್ಲೇಂಟ್ ಮಾಡೋದು, ಗೌರ್ಮೆಂಟ್ ಮೇಲೆ ಕಂಪ್ಲೇಂಟ್ ಮಾಡೋದು,
ಟೈಮ್ ಇಲ್ಲ ಅಂತ ಕಂಪ್ಲೇಂಟ್ ಮಾಡೋದು, ದುಡ್ಡಿಲ್ಲ ಅಂತ ಕಂಪ್ಲೇಂಟ್ ಮಾಡೋದು, ವೆದರ್ ಚೆನ್ನಾಗಿಲ್ಲ ಅಂತ ಕಂಪ್ಲೇಂಟ್ ಮಾಡೋದು. ಇದೇ ರೀತಿ ನೀವು ಮಾಡ್ತಾ ಮಾಡ್ತಾ ಹೋಗ್ತಾ ಇದ್ದರೆ ನಿಮ್ಮ ನೆಗೆಟಿವ್ ಎನರ್ಜಿನೇ ಜಾಸ್ತಿ ಆಗೋಗುತ್ತೆ. ಆವಾಗ ನಿಮ್ಮ ಬ್ಲೆಸ್ಸಿಂಗು ಕ್ಯಾನ್ಸಲ್ ಆಗೋಗುತ್ತೆ. ಅದೇ ನೀವು ಬ್ಲೆಸ್ಸಿಂಗನ್ನು ಜಾಸ್ತಿ ಮಾಡ್ತಾ ಹೋಗ್ಬೇಕಾದ್ರೆ ನೆಗೆಟಿವ್ ಥಿಂಗ್ಸು ಕಮ್ಮಿ ಆಗ್ತಾ ಇರುತ್ತೆ. ಅಲ್ಲಿ ಆಥರ್ ಹೇಳಿದ್ದಾರೆ, ನೀವು ನಿಮ್ಮ ಬ್ಲೆಸ್ಸಿಂಗನ್ನು ಕೌಂಟ್ ಮಾಡಿದಾಗ ನಿಮ್ಮ ಹತ್ರ ಅಬಂಡೆನ್ಸ್ ಜಾಸ್ತಿ ಆಗುತ್ತೆ ಅಂತ. Better to lose count while naming your blessings than to lose your blessings to counting your trouble. ಒಬ್ಬ ರೈಟರ್ ಆಂಟಿ ಕ್ಲಿಗ್ಮ್ಯಾನ್ ಅವ್ರು ಏನು ಹೇಳಿದ್ದಾರೆ ಅಂದರೆ, ನೀವು ಪ್ರತಿ ದಿವಸ ನಿಮ್ಮ ಬ್ಲೆಸ್ಸಿಂಗನ್ನು ಕೌಂಟ್ ಮಾಡಿ ಅದರಿಂದ ನೀವೇನು ಕಳ್ಕೊಳೋ ಹಾಗಿಲ್ಲ. ನಿಮಗೆ ಏನಾದ್ರು ಕಳ್ಕೊತೀರಾ ಅಂದರೆ ನೀವು ಈ ಬ್ಲೆಸ್ಸಿಂಗನ್ನು ಕೌಂಟ್ ಮಾಡ್ದಲೇ ಇದ್ದಾಗ ನೀವು ಕಷ್ಟನ ತಾನಾಗೆ ಇನ್ವೈಟ್ ಮಾಡ್ತೀರಾ ಅಂತ. ಫೈಂಡ್ ಥಿಂಗ್ಸ್ ಇನ್ ದ ಮಾರ್ನಿಂಗ್ ಆರ್ ಆ್ಯಸ್ ಅರ್ಲಿ ಇನ್ ದ ಮಾರ್ನಿಂಗ್ ಆ್ಯಸ್ ಯು ಕ್ಯಾನ್. ಕೌಂಟ್ ಯುವರ್ ಬ್ಲೆಸ್ಸಿಂಗ್. ಯು ಕ್ಯಾನ್ ರೈಟ್ ಔಟ್ ಯುವರ್ ಲಿಸ್ಟ್ ಬೈ ಹ್ಯಾಂಡ್, type it on the computer, or use a specific book or journal and keep all of your gratitude in one place. Today you are going to make a simple list of the 10 blessings in your life you are grateful for. ಅಂದರೆ ನೀವು ಬೆಳಗ್ಗೆ ಎದ್ದಿದ ತಕ್ಷಣ ಇವಾಗ ಏನು ಮಾಡಬೇಕಂದ್ರೆ, ನೀವು ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸನ್ನು ಓದ್ಬಿಟ್ಟು ನೀವು ಅದನ್ನು ಬರಿಬೇಕು. ಅಂದರೆ ನಿಮ್ಮ ಹತ್ರ ಏನೇನಿದೆ ಅದನ್ನು ಸ್ಪೆಷಲಾಗಿ ನೀವು ಒಂದು ಬುಕ್ ಇಟ್ಕೊಂಡು ಬರಿಬೋದು, ನಿಮ್ಮ ಕಂಪ್ಯೂಟರಲ್ಲಿ ಟೈಪ್ ಮಾಡ್ಬೋದು. ಬಟ್ ದ ಬೆಸ್ಟ್ ಥಿಂಗ್ ಈಸ್ ನೀವು ಬುಕ್ಕಲ್ಲಿ ಬರೆಯೋದೇ. ವೆನ್ ಐನ್ಸ್ಟೈನ್ ಗೇವ್ ಥ್ಯಾಂಕ್ಸ್ ಹಿ ಥಾಟ್ ಅಬೌಟ್ why he was grateful. When you think about the reason why you are grateful for a particular thing, person or situation, you will feel gratitude more deeply. Remember that the magic of the gratitude happens according to the degree of your feeling. So, with each item on your list, write the reason why you are grateful for. ಅಂದರೆ ಇಲ್ಲಿ ನೀವು ಐನ್ಸ್ಟೈನ್ ಅವರು ಪ್ರತಿಯೊಂದು ಅವರು ಥ್ಯಾಂಕ್ ಯು ಅಂತ ಬರಿಬೇಕಾದ್ರೆ ಅವರು ಯಾಕೆ ಕೃತಜ್ಞರಾಗಿದ್ದರು, ಯಾಕೆ ಧನ್ಯವಾದರಾಗಿದ್ದರು ಅಂತ ಕೂಡ ಡೀಟೇಲಾಗಿ ಬರಿತಾ ಇದ್ರಂತೆ. ಅವ್ರು ಆ ರೀತಿ ಬರ್ದಾಗೇ ನಾವು ಆ ರೀತಿ ಬರ್ದಾಗೇ ನಾವು ಡೀಪ್ ಆ್ಯಂಡ್ ಡೌನ್ ನಮ್ಮ ಒಳಗಡೆ ನಾವು ಗ್ರ್ಯಾಟಿಟ್ಯೂಡ್ನ, ಕೃತಜ್ಞತೆನ ಫೀಲ್ ಮಾಡೋದಕ್ಕೆ ಸಾಧ್ಯ ಆಗೋದು. ಅದಕ್ಕೆ ನೀವು ಗ್ರ್ಯಾಟಿಟ್ಯೂಡ್ನ ಬರಿಬೇಕು. ಹೇಗೆ ಬರಿಬೇಕಂದ್ರೆ, ಐ ಆಮ್ ಟ್ರೂಲಿ ಬ್ಲೆಸ್ಡ್ ಟು ಹ್ಯಾವ್ ಡ್ಯಾಶ್ ವಾಟ್ ಬಿಕಾಸ್ ವೈ. ಇದು ಒಂದು ಫಾರ್ಮೇಟು. ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಗ್ರೇಟ್ಫುಲ್ ಫಾರ್ ವಾಟ್ ಬಿಕಾಸ್ ವೈ. ಐ ಆಮ್ ಟ್ರೂಲಿ ಗ್ರೇಟ್ಫುಲ್ ಫಾರ್ ವಾಟ್ ಬಿಕಾಸ್ ವೈ. ವಿತ್ ಆಲ್ ಮೈ ಹಾರ್ಟ್ ಥ್ಯಾಂಕ್ ಯು ಫಾರ್ ವಾಟ್ ಬಿಕಾಸ್ ವೈ. ಈ ರೀತಿ ನೀವು ಫಾರ್ಮೇಟಲ್ಲಿ ಬರಿಬೋದು. ಆಫ್ಟರ್ ಯು ಹ್ಯಾವ್ ಫಿನಿಶ್ಡ್ ಮೇಕಿಂಗ್ ಯುವರ್ ಲಿಸ್ಟ್ ಆಫ್ 10 blessings, go back and read each one, either in your mind or out loud. When you get to the end of each blessings, say the magical word 3 times, thank you, thank you, thank you, and feel the gratitude for that blessing. Make as much as possible you can. To help you are feeling more gratitude, you can be grateful to the universe, God, spirit, goodness, life, your greater self, or any other concern you can draw to. When you directly gratitude towards the something or someone, you will feel it even more, and your gratitude will be even more powerful. To create even more magic, it's reason why indigenous and the ancient culture chose the symbol like the sun to direct their gratitude towards. They were simply using the physical symbol to represent the universal source of all goodness, and in focus on what symbol they felt more gratitude. ಅಂದರೆ ನಾವು ಈ ಗ್ರ್ಯಾಟಿಟ್ಯೂಡನ್ನು ಬರ್ದಾದ್ಮೇಲೆ 10 ಬ್ಲೆಸ್ಸಿಂಗ್ಸನ್ನು ಬರ್ದಾದ್ಮೇಲೆ ನಾವು ಮನಸ್ಸಲ್ಲಿ ಬಿಟ್ಟರೆ ಜೋರಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಅದನ್ನೆಲ್ಲ ಒಂದ್ಸಲ ಓದ್ಬಿಟ್ಟು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿ ನೀವು ಕಣ್ಣು ಮುಚ್ಕೊಂಡು ಗ್ರ್ಯಾಟಿಟ್ಯೂಡನ್ನ ಫೀಲ್ ಮಾಡ್ಕೋಬೇಕಂತೆ. ಆ ಗ್ರ್ಯಾಟಿಟ್ಯೂಡನ್ನ ಫೀಲ್ ಮಾಡ್ಕೊಳೋದು ಇದು ತಂಗಿ. ಅದನ್ನೇ ನೀವು ಗ್ರ್ಯಾಟಿಟ್ಯೂಡನ್ನ ಫೀಲ್ ಮಾಡ್ಕೊಳ್ಬೇಕಾದ್ರೆ ನೀವು ಬೇಕಾದ್ರೆ ಥ್ಯಾಂಕ್ ಯು ಗಾಡ್, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಗಾಡೆಸ್, ಥ್ಯಾಂಕ್ ಯು ಮೈ ಗ್ರೇಟರ್ ಸೆಲ್ಫ್ ಅಂತ ನೀವು ಆ ರೀತಿ ಕೂಡ ಯೂಸ್ ಮಾಡ್ಬೋದಂತೆ.
ಅಂತ ಹೇಳಿದ್ದಾರೆ. ದ ಪ್ರಾಕ್ಟೀಸ್ ಆಫ್ ಕೌಂಟಿಂಗ್ ಯುವರ್ ಬ್ಲೆಸ್ಸಿಂಗ್ ಈಸ್ ಸೋ ಸಿಂಪಲ್ ಆ್ಯಂಡ್ ಸೋ ಪವರ್ಫುಲ್ ಇನ್ ಆಲ್ಟ್ರಿಂಗ್ ಯುವರ್ ಲೈಫ್ ದಟ್ I want you to continue to add 10 more blessings to your list every day for the next 27 days. You might think it could be difficult to find 10 things you are grateful for every day, but the more you think about it, the more you will realize how much you have to be grateful for. Look closely at your life you have received and are continuing to receive as much each and every day. This is really so much to give thanks for. ಅಂದರೆ ನೀವು ಕೌಂಟ್ ಯುವರ್ ಬ್ಲೆಸ್ಸಿಂಗ್ ಇದೊಂದೇ ದಿವಸ ಅಲ್ಲ, ನೀವು ಕಂಟಿನ್ಯೂಸ್ ನೀವು ಬರೋ ಟೈಮಲ್ಲಿ 27 ಡೇಸನ್ನು ಬೆಳಗ್ಗೆ ಎದ್ದಿದ ತಕ್ಷಣ ಮಾಡಬೇಕಾಗಿರೋ ಫಸ್ಟ್ ಕೆಲಸ ಏನಂದರೆ ಕೌಂಟ್ ಯುವರ್ ಬ್ಲೆಸ್ಸಿಂಗ್ ಅಲ್ಲ. ಈ ಕೌಂಟ್ ಯುವರ್ ಬ್ಲೆಸ್ಸಿಂಗ್ ಮಾಡಬೇಕಾದ್ರೆ ನೀವೇನು ಮಾಡಬೇಕಂದ್ರೆ ನೀವು ಗ್ರ್ಯಾಟಿಟ್ಯೂಡಾಗಿ ಗ್ರೇಟ್ಫುಲ್ಲಾಗಿ ಬರಿಬೇಕು. ನಿಮಗೆ ಅನಿಸುತ್ತೆ ನಾನು ದಿನ 10 ಏನು ಬರಿಬೇಕು ಅಂತ, ಬಟ್ ಟ್ರಸ್ಟ್ ಮೀ, ನೀವು ಬರಿತಾ ಹೋದರೆ ನಿಮಗೇನೆ ಗೊತ್ತಾಗುತ್ತೆ ಎಷ್ಟೊಂದಿದೆ ಬರೆಯೋದಕ್ಕೆ ಅಂತ. You could be grateful for your house, your family, your friend, your work and your pet. You could be thankful for the sun, the water that you drink and the food that you eat and the air that you breathe. Without any of them, you wouldn't be alive. You could be grateful for the tree, the animal, the ocean, the bird, the flower, the plant, blue sky, rain, the star, ದ ಮೂನ್, ಅವರ್ ಬ್ಯೂಟಿಫುಲ್ ಪ್ಲ್ಯಾನೆಟ್ ಅರ್ತ್. ನೀವು ಈ ಪ್ರಪಂಚದಲ್ಲಿ ಯಾವುದಕ್ಕೆ ಬೇಕಾದ್ರೂ ಗ್ರೇಟ್ಫುಲ್ ಆಗಿರ್ಬೋದು. ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ನೀವು ನಿಮ್ಮ ಮನೆಗಾಗ್ಬೋದು, ನೀವು ನಿಮ್ಮ ಫ್ಯಾಮ್ಲಿಗಾಗ್ಬೋದು, ನೀವು ನಿಮ್ಮ ಫ್ರೆಂಡ್ಸಿಗಾಗ್ಬೋದು, ನೀವು ನಿಮ್ಮ ಕೆಲಸದ ಮೇಲೆ ಆಗ್ಬೋದು, ನೀವು ನಿಮ್ಮ ಸಾಕು ಪ್ರಾಣಿ ಮೇಲೆ ಆಗ್ಬೋದು, ನೀವು ಸೂರ್ಯನಿಗೆ, ಚಂದ್ರನಿಗೆ, ಭೂಮಿಗೆ, ಆಕಾಶಕ್ಕೆ, ಮಳೆಗೆ, ಫ್ಲವರ್ಗೆ, ಪ್ಲ್ಯಾಂಟ್ಗೆ, ಸನ್ನಿಗೆ, ಮೂನಿಗೆ, ಅರ್ತಿಗೆ, ಎಲ್ಲದಕ್ಕೂ ಕೂಡ ನೀವು ಗ್ರೇಟ್ಫುಲ್ಲಾಗಿ ಗ್ರ್ಯಾಟಿಟ್ಯೂಡ್ನ ಬರಿಬೋದು ಅಂತ ಇಲ್ಲಿ ಹೇಳಿದ್ದಾರೆ. ಯು ಕುಡ್ ಬಿ ಗ್ರೇಟ್ಫುಲ್ ಫಾರ್ ಯುವರ್ ಸೆನ್ಸಸ್, ಯುವರ್ ಐಸ್ ದಟ್ ಸಿ, ಯುವರ್ ಇಯರ್ಸ್ ದಟ್ ಹಿಯರ್, ಯುವರ್ ಮೌತ್ ದಟ್ ಟೇಸ್ಟ್, ಯುವರ್ ನೋಸ್ ದಟ್ ಸ್ಮೆಲ್ ಆ್ಯಂಡ್ ಯುವರ್ ಸ್ಕಿನ್ ದಟ್ ಎನೇಬಲ್ ಯು ಟು ಫೀಲ್. ಯು ಕುಡ್ ಬಿ ಗ್ರೇಟ್ಫುಲ್ ಫಾರ್ ದ ಲೆಗ್ you walk on, your hands that you use to do almost everything, your voice that enable you to express yourself and communicate with others. You could give thanks for your amazing immune system that keep you well, or all of your organs that maintain your body so that you can live. And what about the magnificent of your human mind, which no computer technology in the world can duplicate? Here is a list of the subject that will remind you of the major area you can look for the blessings to be grateful for. You can also add any subject for you want, depend upon what is important to you at any time. Magic gratitude subject: health and body, work and success, money, relationship, passion, happiness, love, life, nature, naturally planet earth, air, water, the sun, ಮೆಟೀರಿಯಲ್ ಗೂಡ್ಸ್, ಸರ್ವಿಸಸ್, ಎನಿ ಸಬ್ಜೆಕ್ಟ್ ಆಫ್ ಯುವರ್ ಚಾಯ್ಸ್. ನೀವು ಯಾವುದೇ ಒಂದು ಟಾಪಿಕನ್ನು ತೊಗೊಂಡು ಆ ಟಾಪಿಕ್ ಮೇಲೆ ನೀವು ಗ್ರೇಟ್ಫುಲ್ ಆಗ್ಬೋದು, ಗ್ರ್ಯಾಟಿಟ್ಯೂಡ್ ಆಗ್ಬೋದು. ನೀವು ಕಣ್ಣಿಗಾಗ್ಬೋದು, ಮೂಗಿಗಾಗ್ಬೋದು, ಕಿವಿಗಾಗ್ಬೋದು, ನಿಮ್ಮ ತಿನ್ನುವಂಥ ಟೇಸ್ಟಿಗಾಗ್ಬೋದು. ಪ್ರತಿಯೊಂದಕ್ಕೂ ನೀವು ನಡೆಯುವಂಥ ಕಾಲಿಗೆ, ಯೂಸ್ ಮಾಡುವಂಥ ಕೈಗೆ, ನೀವು ಯೂಸ್ ಮಾಡೋ ಲ್ಯಾಪ್ಟಾಪ್ಗೆ, ಫೋನಿಗೆ, ನೀವು ಯೂಸ್ ಮಾಡೋ ಈ ವಿಡಿಯೋಗೆ, ಪ್ರತಿಯೊಂದಕ್ಕೂ, ಆಮೇಲೆ ನೀವು ಯೂಸ್ ಮಾಡೋ ನಿಮ್ಮ ಬಾಡಿಗೆ, ಹೆಲ್ತಿಗೆ, ಪ್ರತಿಯೊಂದಕ್ಕೂ ನೀವು ಗ್ರ್ಯಾಟಿಟ್ಯೂಡ್ನ ಬರಿಬೋದು. ಯು ಶಾಲ್ ಫೀಲ್ ಸಿಗ್ನಿಫಿಕೆಂಟ್ಲಿ ಬೆಟರ್ ಆ್ಯಂಡ್ ಹ್ಯಾಪಿಯರ್ ಆಫ್ಟರ್ ಈಚ್ ಟೈಮ್ you count your blessing, and how good you feel is your measure of how much gratitude you felt. The more gratitude you felt, the happier you will feel, and the faster your life will change. Someday you will feel happy really quick. Other day it may take a little longer, but as you continue to count your blessing every day, you will notice a bigger and bigger difference in the way you feel each day, and you will see your blessings magically multiply. ನೀವು ಕೌಂಟ್ ಯುವರ್ ಬ್ಲೆಸ್ಸಿಂಗನ್ನ ಬರಿಬೇಕಾದ್ರೆ ನೀವು ಹ್ಯಾಪಿ ಆಗಬೇಕು. ನೀವು ಹ್ಯಾಪಿಯಾಗಿದ್ದೀರಾ ಅಂದರೆ, ನೀವು ಎಷ್ಟು ಹ್ಯಾಪಿಯಾಗಿದ್ದೀರಾ ಅಂದರೆ ಅದರಿಂದನೇ ನಿಮ್ಮ
ಗ್ರ್ಯಾಟಿಟ್ಯೂಡಿನ ಪವರ್ ಹೇಗಾಗಿದೆ ಅಂತ. ಸಮ್ ಡೇಸ್ ನೀವು ಸ್ವಲ್ಪ ಹ್ಯಾಪಿ ಆಗಿರ್ಬೋದು, ಸಮ್ ಡೇಸ್ ನೀವು ಬಹಳ ಜಾಸ್ತಿ ಹ್ಯಾಪಿ ಆಗಿರ್ಬೋದು. ನೀವು ಬಹಳ ಜಾಸ್ತಿ ಹ್ಯಾಪಿಯಾಗಿ ಫೀಲಾಗಿ ಅದೇ ಫೀಲಿಂಗಲ್ಲಿ ಜಾಸ್ತಿ ಇದ್ದರೆ ನಿಮಗೆ ಮ್ಯಾಜಿಕ್ ಆಗ್ತಾ ಇದೆ ಅಂತ ಅರ್ಥ. ಮ್ಯಾಜಿಕ್ ರಿಮೈಂಡರ್. You have to read tomorrow magic practice sometimes today, as you will need to do something specific ಬಿಫೋರ್ ಯು ಬಿಗಿನ್ ಟುಮಾರೋ. ಅಂದರೆ ನಾಳೆದು ನೀವು ಇವತ್ತೇ ಪ್ರಾಕ್ಟೀಸ್ ಮಾಡಬೇಕಂತೆ. ಸೊ ಇವತ್ತಿನ ಪ್ರಾಕ್ಟೀಸ್ ಏನು ಅಂದರೆ, ನೀವು ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸನ್ನು ಬರಿಬೇಕು. ನೀವು 10 ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸನ್ನು ಬರಿಬೇಕು. ಇದೇ ಪ್ರಾಕ್ಟೀಸು ನೀವು ಪ್ರತಿದಿನ 27 ದಿವಸ ಕಂಟಿನ್ಯೂ ಮಾಡ್ಕೋಬೇಕು. ಸೊ ದಿಸ್ ಇಸ್ ಆಲ್ ಅಬೌಟ್ ಟುಡೇ ಮ್ಯಾಜಿಕ್ ಟಾಸ್ಕ್. ಥ್ಯಾಂಕ್ ಯು.